ಅಭಿಷೇಕ ಪದ್ಧತಿಯ 21ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 201ನೆಯ ಶ್ಲೋಕದಲ್ಲಿ, ಪಾದುಕೆಯನ್ನ ಕಲ್ಪವೃಕ್ಷವೆಂದು ಕರೆಯುತ್ತಿದ್ದಾರೆ ದೇಶಿಕರು. ಶ್ಲೋಕ ನೋಡೋಣ. ಪಾದ ಪಾದುಪಹೃತಾರಗುದ್ವಹಾತ್ ಆಲವಾಲಮಿವ ಪೀಠಮಾಶ್ರಿತ ಅಭ್ಯಶೇಚಿ ಭವತಿ ತಪೋದನೈಃ ಪಾರಿಜಾತ ಲತಿಕೇವ ಪಾದುಕೆ. ಪಾದುಕೆ, ಪಾದುಕೆಯೇ, ರಘುದ್ವಹಾತ್, ರಾಮನೆಂಬ, ಪಾದಪಾತ್, ಮರದಿಂದ, ಉಪಹೃತ, ತರಲ್ಪಟ್ಟಿರುವ, ಆಲವಾಲಮಿವ, ಪಾತಿಯಂತಿರುವ, ಪೀಠಂ, ಸಿಂಹಾಸನವನ್ನ, ಆಶ್ರಿತ, ಸೇರಿರುವ, ಭವತಿ, ನೀನು, ಪಾರಿಜಾತ ಲತಿಕೇವ, ಕಲ್ಪವೃಕ್ಷದ ಸಸಿಯಂತೆ, ತಪೋಧನೈಃ, ಋಷಿಶ್ರೇಷ್ಠರುಗಳಿಂದ, ಅಭ್ಯಶೇಚಿ, ಪಟ್ಟಾಭಿಷಿಕ್ತಳಾದೆ. ಭರತ ಶ್ರೀರಾಮನಿಂದ ಪಾದುಕೆಯನ್ನ ಪಡೆದು ಅದನ್ನೇ ಶ್ರೀರಾಮನೆಂದು ನೆನೆದು ಕುಲಪುರೋಹಿತರಿಂದ ಪಟ್ಟಾಭಿಷೇಕ ಮಾಡಿಸಿ ಮಂತ್ರಪೂರಿತ ನೀರಿನಿಂದ ಅಭಿಷೇಕ ಮಾಡಿಸಿ ಸಿಂಹಾಸನದಲ್ಲಿ ಇಟ್ಟನು. ಇದು ಹೇಗಿತ್ತು ಅಂದರೆ, ಕಲ್ಪವೃಕ್ಷದ ಸಸಿಯನ್ನ ಲೋಕಗಳ ಕ್ಷೇಮಕ್ಕಾಗಿ ಒಂದು ಪಾತಿಯಲ್ಲಿ ನೆಟ್ಟು ನೀರು ಹಾಕಿದಂತೆ ಇತ್ತು ಅಂತಾರೆ ದೇಶಿಕರು. ಒಳ್ಳೆಯ ಆಚಾರ್ಯರುಗಳು ಕಲ್ಪವೃಕ್ಷದಂತೆ ಎಲ್ಲ ಫಲಗಳನ್ನು ಕೊಡುತ್ತಾರೆ ಅನ್ನೋದೇ ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.